ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ಇವತ್ತು ಮಧ್ಯಾಹ್ನದಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 2 ಗಂಟೆನೂ ಆಗಿತ್ತು. ಅದಕ್ಕೆ ಸ್ವಲ್ಪ ಅಜ್ಜದಿದ್ದು ಫೋಟೋ ಫ್ರೇಮ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಅಂಗಡಿ ಬಂದಿದ್ವಿ, ಸ್ಟುಡಿಯೋ ಅಂಗಡಿಗೆ. ಏನಕ್ಕೆ ಅಂದರೆ ಅಜ್ಜಾಜಿ ಫೋಟೋ ಇಲ್ವಾ ಅಂತ ಕೇಳ್ಬೋದು. ಇದೆ, ಅಜ್ಜಾಜಿ ಫೋಟೋ ಇದೆ, ಅಂದರೆ ಅವ್ರದ್ದು ಸಪ್ರೇಟಾಗಿದೆ. ಅಜ್ಜಿದೇ ಒಂದು ಫೋಟೋ ಇದೆ, ಅಜ್ಜಂದೇ ಒಂದು ಫೋಟೋ ಇದೆ. ಸೊ ಅವರಿಬ್ಬರದ್ದು ಜೊತೆಯಲ್ಲಿ ಒಂದೇ ಫೋಟೋ ಫ್ರೇಮಲ್ಲಿ ಇಬ್ಬರದ್ದು ಫೋಟೋ ಬರೋಂಗೆ ಮಾಡಿಸ್ತಾರಲ್ಲ, ಅದಕ್ಕೆ ಇಬ್ಬರದ್ದು ಮಾಡಿಸೋಣ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅದು ಭಾಳ ದಿವಸದಿಂದ ಮಾಡಿಸ್ಬೇಕು ಅಂತಿದ್ವಿ. ಅದು ಟೈಮೇ ಬಂದಿರಲಿಲ್ಲ. ಅದಕ್ಕೆ ಅಮ್ಮ ಬಾ ಇವತ್ತು ಹೋಗಿ ಕೇಳ್ಕೊಂಬರೋಣ ನೋಡೋಣ ಅಂತ ಹೋಗಿದ್ವಿ. ಅಂದರೆ ಅಜ್ಜಂದಿದೆ, ಅಜ್ಜಿದು ಕಲರ್ ಫೋಟೋ ಇದೆ. ಅಜ್ಜಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇರುತ್ತಲ್ಲ ಫೋಟೋ, ಅವಾಗ ತೆಗ್ಸಿರೋದು ಅವ್ರದ್ದು. ಆ ಥರ ಫೋಟೋ ನಮ್ಮ ಮನೇಲಿರೋದು ಫೋಟೋ ಫ್ರೇಮು. ಅದಕ್ಕೆ ಇಬ್ಬರದ್ದು ಇದು ಕಲರ್, ಅಜ್ಜಿದು ಕಲರ್ ಆಗುತ್ತೆ, ಅಜ್ಜಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅದು ಅಂತ ಅದನ್ನೇ ಎತ್ತಿಟ್ಬಿಟ್ಟಿದ್ವಿ ಅದು ಅಜ್ಜನ ಫೋಟೋನ. ಅದಕ್ಕೆ ಅಜ್ಜಿದೊಂದೇ ಇತ್ತು ಮನೇಲಿ ಫೋಟೋ. ಅದಕ್ಕೆ ಬೇಡ, ಅಜ್ಜಂದು ಇಬ್ಬರದ್ದು ಒಟ್ಟಿಗೆ ಮಾಡಿಸಿ ಹಾಕ್ಬಿಡೋಣ ಅಂತ ಅಜ್ಜಂದೊಂದು ಹಳೇದು ಫೋಟೋ ಇತ್ತು. ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನೇ, ಅದೂ ಕಲರ್ ಫೋಟೋ ಅಲ್ಲ, ಅವಾಗ ತೆಗ್ಸಿರೋದಲ್ವ ಅವ್ರ ಕಾಲದಲ್ಲಿ. ಅದಕ್ಕೆ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಇತ್ತು. ಅದನ್ನು ತಂದುಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಕಲರ್ ಮಾಡಿಸಿ, ಮತ್ತು ಅಜ್ಜಿದು ಫೋಟೋ ಇತ್ತು, ಕಲರ್ ಫೋಟೋನೇ ಇತ್ತು. ನನ್ನ ಹೊಸ್ಕೆದು ಫೋಟೋ ಇತ್ತು ನೋಡಿ, ಅಜ್ಜಿ ಅಲ್ಲಿದ್ದಾರಲ್ಲ, ನಮ್ಮ ಅಜ್ಜಿ ಫೋಟೋ ಇತ್ತು. ಅದಕ್ಕೆ ಅದನ್ನು ತೆಗೆಸ್ಬಿಟ್ಟು ಅಜ್ಜಿ ಫೋಟೋನ ಮತ್ತು ಅಜ್ಜನ ಫೋಟೋನ ಕಲರ್ ಮಾಡಿಸ್ಬಿಟ್ಟು ಹಾಕ್ಸೋಣ, ಒಂದು ಫೋಟೋ ಫ್ರೇಮ್ ಮಾಡಿಸೋಣ ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ವಿ. ಅವ್ರು ತೋರಿಸ್ತಾಯಿದ್ರು, ಸಾಕು ಇಷ್ಟು ಫೋಟೋ ಫ್ರೇಮ್ ಸಾಕಂತ. ನಮಗೆ ತೀರಾ ದೊಡ್ಡದೇನು ಬೇಕಾಗಿರಲಿಲ್ಲ, ಸ್ವಲ್ಪ ನೋಡಿ ಇಲ್ಲಿ ತೋರಿಸ್ತಿರಲ್ಲ ಸೆಕೆಂಡ್ ಒನ್ನು, ಅಷ್ಟಿದ್ರೆ ಸಾಕು, ಅದರಲ್ಲೇ ಮಾಡಿಬಿಡಿ ಸಾಕು ಅಂತ ನಾವು ಹೇಳಿ ಅವರಿಗೆ ಎಲ್ಲ ಕೊಟ್ಟು ಮನೆಗೆ ಬಂದ್ವಿ. ಬರ್ತಾ ಹಂಗೆ ಬ್ರೆಡ್ ತೊಗೊಂಡು ಬಂದಿದ್ವಿ. ಅದಕ್ಕೆ ಟೀ ಮಾಡ್ಕೊಂಡು ಕುಡಿದು ಇವಾಗ ಇನ್ನೂ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಾಯಿತು. ಅದಕ್ಕೆ ಬಂದ ತಕ್ಷಣ ಒಂದು ಲೋಟ ಟೀ ಮಾಡಿಕೊಂಡು ಬ್ರೆಡ್ ತಿಂದು ಸ್ವಲ್ಪ ಅಂಗಡಿಗೆ ಹೋಗಿ ಬರೋಣ ಅಂತ ಟೀ ಮಾಡ್ಕೊಂಡು ಕುಡಿತಾಯಿದ್ವಿ. ಅದು ಬಿಸಿ ಬ್ರೆಡ್ಡು ಚೆನ್ನಾಗಿತ್ತು, ಅವಾಗಿನೂ ಬಿಸಿಯಾಗಿ ಮಾಡಿದರು. ಮತ್ತು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಅಂಗಡಿಗೆ ಹೋಗಿ ಆಲ್ರೆಡಿ ಬಂದಿದ್ವಿ. ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರೆತೆ, ಅಲ್ಲಿ ಅಂಗಡಿಗೆ ಹೋದಾಗ ಬೆಳ್ಳಿ ಅಂಗಡಿಗೆ ಹೋಗಿದ್ವಿ. ಇದು ನನ್ನ ತಂಗಿ ಮಗಳಿಗೆ ಸೀರೆ ತರೋಕ್ಕೆ ಅಂತ ಹೋಗಿದ್ವಿ. ಅವಳು ಹೊಸತಿನೇ ತೊಗೊಂಡೋಗ್ತೀನಿ ಅಂತ ಹೇಳಿದ್ಲು, ಬಟ್ ಹೊಸತಿ ಇದು ಡಬಲ್ ಗೆಜ್ಜೆದು ಸಿಕ್ಕಿರಲಿಲ್ಲ ನಮಗೆ, ಚೈನು ಖಾಲಿಯಾಗಿದ್ವಿ ಅಂತ ಹೇಳಿದರು. ಸೊ ಅದಕ್ಕೆ ಅವಳೆಲ್ಲ ದುಡ್ಡೆಲ್ಲ ಕೊಟ್ಟೋಗಿದ್ಲು, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತೊಗೊಂಡು ಬನ್ನಿ ಅಂತ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ತರೋಣ ಅಂತ ಹೋದ್ವಿ. ಮತ್ತು ನಾನು ಇದನ್ನ ಸಂಜೆಯಿಂದ ಅವಳನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ ನೋಡಿ, ಎಲ್ಲ ಮುಗಿತಾ ಸ್ಕೂಲ್. ಏನಕ್ಕೆ ನಾವು ಹೋದ್ವಾ, ಅದಕ್ಕೆ ಮಿಸ್ಸು ಜಾತ್ರೆ ಎಲ್ಲ ಹೇಳ್ತಿದ್ರಂಗೆ, ಶೀಲಾ ಮಿಸ್ಸಿಗೆ ಹೇಳ್ತಿದ್ರು, ಶಾಲಾ ಮಿಸ್ಸು ಜಾತ್ರೆ ಎಲ್ಲ ಬಿಡಿ, ಮಕ್ಕಳು ಸ್ವಲ್ಪ ತಾಡಿ, ಅವರಿಗೂ ಓದು ಬರಿ ಅಂತ ಸುಮ್ಮನೆ ಇದಾಗುತ್ತೆ, ಸೆಕೆ ಇದಾಗುತ್ತೆ, ಅವ್ರಿಗೂ ಖುಷಿ ಆಗಲ್ಲ, ಅದಕ್ಕೆ ಆಟ ಆಡಲಿ ಬಿಡು ಅಂತ ಹೇಳಿದ್ರು. ಅವಳು ತಾನ್ವಿ ಬಂದು ಡ್ರೆಸ್ ಕೊಟ್ಟು ಕಳ್ಸಿ. ಯಾವ ಡ್ರೆಸ್ಸು? ಹಾಯ್, ಮಾತಾಡ್ಸಲ್ಲ ಇವರು, ಇಲ್ಲಿ ಬಂದ್ರೆ ಅಲ್ಲಿ ಮಾತ್ರ ಅಜ್ಜಿ ಬಿಟ್ಟು ಅರ್ಗಾಸಲ್ಲ. ಇಚ್ಚಿಗೆ ಯೂನಿಫಾರ್ಮ್ ಬಿಚ್ಚು. ಸ್ವಲ್ಪ ನನ್ನ ಹತ್ರ ಮಗಳ ಹತ್ರ ಮಾತಾಡಿಕೊಂಡು ಅವಳ ಹತ್ರ ತಮಾಷೆ ಆಡಿಕೊಂಡು ಮತ್ತು ನಾನು ಇದನ್ನು ರಾತ್ರಿಯಿಂದ ಒಳಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಒಂದು ಜಾತ್ರೆ ಸ್ಟಾರ್ಟಾಗಿ ಆಲ್ಮೋಸ್ಟ್ ಒಂದು 5-6 ದಿನ ಏನೋ ಆಗಿತ್ತು. ಒಂದು ದಿವಸನೂ ನಾನು ಜಾತ್ರೆ ಒಳಗೆ ಬಂದೇ ಇರಲಿಲ್ಲ, ಅದೇ ಊರಲ್ಲಿದ್ದು. ಯಾರೂ ಜೊತೇಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಂದಿರಲಿಲ್ಲ. ನಮ್ಮಮ್ಮ ಬಂದಿರ್ತಾರೆ ಇವತ್ತು. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಜಾತ್ರೆ ನೋಡ್ಕೊಂಬರೋಣ ಬಾ, ಸ್ವಲ್ಪ ಅಡ್ಡಾಡ್ಕೊಂಬರೋಣ ಬಾ ಅಂತ ಹೇಳ್ತಾ ಅದಕ್ಕೆ ಹೋಗಿದ್ವಿ. ನೋಡಿದ್ಲಿ ಮಕ್ಕಳು ಆಟ ಆಡೋದು, ದೊಡ್ಡವ್ರು ಆಟ ಆಡೋದು, ರಾಟೆ ಆಗಿರ್ಬೋದು, ಮತ್ತು ಬ್ರೇಕ್ ಡ್ಯಾನ್ಸು, ಈ ಥರ ಕಾರು ಮಕ್ಕಳು ಆಟ ಆಡೋದು, ಜಂಪ್ ಮಾಡೋದು, ಮತ್ತು ಇಲ್ಲಿ ಟ್ರೈನು, ಎಲ್ಲ ಥರದ್ದು ಆಟನೂ ಬಂದಿದ್ವು, ಊರಲ್ಲಿ ಹಾಕಿದ್ರು. ಇವತ್ತೇ ಹೋಗಿದ್ದು ನಾನು ಜಾತ್ರೆ ಒಳಗೆ ನೋಡೋಣ ಅಂತ. ಎಷ್ಟು ಜನ ಅಂತೀರಾ, ತುಂಬ ಜನ ಇದ್ದರು. ಅದಕ್ಕೆ ನಮ್ಮಮ್ಮ, ನಾನು ಮತ್ತು ನಮ್ಮ ಆಂಟಿ ಒಬ್ಬರು ಬಂದಿದ್ದರು, ಪಕ್ಕದ ಮನೆಯವರು, ಅವ್ರ ಜೊತೆ ನಾವು ನೋಡೋಣ ಅಂತ ಹೋಗಿದ್ವಿ.
ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ. ಇವನ್ನೆಲ್ಲ ನಾವು ಜಾತ್ರೆ ದಿನ ಆಡ್ತೀವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಆರ್ಕೆಸ್ಟ್ರಾ ನಡೆಸ್ತಾಯಿದ್ರು. ಆರ್ಕೆಸ್ಟ್ರಾ ನಮ್ಮೂರಲ್ಲಿ 1 ವಾರ ತನಕನೂ ಆರ್ಕೆಸ್ಟ್ರಾ ಮಾಡ್ತಾರೆ. ಒಂದು ದಿನನೂ ನಾನು ನೋಡೋಕ್ಕೆ ಹೋಗಲಿಲ್ಲ ಆರ್ಕೆಸ್ಟ್ರಾನ. ಅದಕ್ಕೆ ಇವತ್ತು ಹೋಗ್ಬಿಡೋಣ, ಸ್ವಲ್ಪ ನೋಡ್ಕೊಂಬರೋಣ, ಜಾಸ್ತಿ ಏನೇ ಬೇಡ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿ ಫುಲ್ ಜನ, ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಜನ ಫುಲ್ ರಶ್ ಆಗಿ ಸೀಟೆಲ್ಲ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ನಾವು ಹೋಗಿದ್ದೆ ಆಲ್ಮೋಸ್ಟ್ 9 ಗಂಟೆ, 9:30, 10 ಗಂಟೆನೇ ಆಗಿತ್ತು. ಆವಾಗ ಜನ ಫುಲ್ ಆಗಿದ್ದರು. ಆದರೂ ನನ್ನ ಕೈಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ನೋಡಿ ಅಲ್ಲಿ ಜನ ಅಲ್ಲಿ ಆದರೂ ಆ ಸಂದಿಲೇ ಒಂದು 10 ನಿಮಿಷ, ಒಂದು 2 ಡ್ಯಾನ್ಸು 3 ಡ್ಯಾನ್ಸನ್ನು ನೋಡ್ಕೊಂಡ್ವಿ. ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ ಅಂತ ಬಂದ್ವಿ. ಯಾಕಂದರೆ ಅಲ್ಲಿ ಜನ ಜಾಸ್ತಿ ಇದ್ರಲ್ವ, ನೋಡೋಕ್ಕಾಗಲ್ಲ. ಮತ್ತು ನನ್ನ ಮಗಳು ಅಲ್ಲೇ ಅಜ್ಜಿ ಮನೆ ಹತ್ರ ಇದ್ಲು, ಅಲ್ಲೇ ನಮ್ಮ ಮನೆ ಇರೋದು. ಹಂಗಾಗಿ ಅವಳನ್ನೂ ಕರ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮತ್ತು ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ ಮತ್ತೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಇಷ್ಟು ರೋಡ್ ಉದ್ದಕ್ಕೂ, ದಾರಿ ಉದ್ದಕ್ಕೂ ಈ ಥರ ಸೀರಿಯಲ್ ಸೆಟ್ಟು, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಮಾತ್ರ ಇದು ನಮ್ಮೂರು. ಈ ಜಾತ್ರೆ ಬಂತು ಅಂದರೆ ಸಾಕು, ಫುಲ್ ಮಿಂಚ್ತಾ ಇರುತ್ತೆ ಲೈಟಿಂಗ್ಸಿಂದ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋ ನೋಡ್ತಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.